Hello students, I welcome you all to this online class. Today we shall discuss neoclassical poetry. But before going to poetry, we should understand what actually is neoclassicism. ನಿಯೋಕ್ಲಾಸಿಕಲ್ ಅಥವಾ ನಿಯೋಕ್ಲಾಸಿಸಿಸಮ್ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ನಿಯೋಕ್ಲಾಸಿಕಲ್ ಅನ್ನೋ ಪದ ಏನದಲ್ಲ, ದಿಸ್ ಟರ್ಮ್ ಈಸ್ ಡಿರೈವ್ಡ್ ಫ್ರಾಮ್ ದಿ term neoclassicism, which is a combination of two words, okay, neo and classic. ಇಲ್ಲಿ ಎರಡು ಪದಗಳ ಜೋಡಣೆ, ಓಕೆ, ಒಂದು ನಿಯೋ ಆಮೇಲೆ ಕ್ಲಾಸಿಕ್. ಈ ಎರಡು ಪದಗಳ ಜೋಡಣೆಯಿಂದ ಬಂದಂಥ ಪದ ಯಾವುದು? ನಿಯೋ ಕ್ಲಾಸಿಕಲ್ ಅಥವಾ ನಿಯೋ ಕ್ಲಾಸಿಸಿಸಮ್. ಸೊ ಇಲ್ಲಿ ನಿಯೋ ಅಂದರೆ ಯಂಗ್ ಅಥವಾ ನ್ಯೂ, ಹೊಸದು, ಓಕೆ, ಆ್ಯಂಡ್ ಕ್ಲಾಸಿಕ್ ರೆಫರ್ಸ್ ಟು ದಿ ಏನ್ಷಂಟ್ ಆರ್ ಶಾಸ್ತ್ರೀಯ, ನಾವು ಏನಂತ ಕರಿತೀವಿ, ಭಾಳ ಅದಕ್ಕೆ ನಾವು ಏನಂತೀವಿ? ಕ್ಲಾಸಿಕ್ ಅಂತೀವಿ. ಸೊ ಇಲ್ಲಿ ಯು ಕ್ಯಾನ್ ಸಿ that the word neo has been derived from a Greek word neos, which means young or new, and the word classic refers to the style and works of the ancient authors of Greece and Rome. ಸೊ ಇಲ್ಲಿ ನಾವು ನೋಡಿದಾಗ ಎರಡು ಗ್ರೀಕ್ ಪದಗಳು, ಓಕೆ, ನಿಯೋಸ್ ಅಂದರೆ ನಿಯೋಸ್ ಮೀನ್ಸ್ ಯಂಗ್ ಆರ್ ನ್ಯೂ, ಆ್ಯಂಡ್ ದ ವರ್ಡ್ ಕ್ಲಾಸಿಕ್ ಇಟ್ ರೆಫರ್ಸ್ ಟು ದಿ ಸ್ಟೈಲ್ ಆ್ಯಂಡ್ ವರ್ಕ್ಸ್ ಆಫ್ ದಿ ಏನ್ಷಂಟ್ ಆಥರ್ಸ್ ಆಫ್ ಗ್ರೀಸ್ ಆ್ಯಂಡ್ ರೋಮ್. ಅಂದರೆ ಗ್ರೀಸ್ ದೇಶದ ಮತ್ತು ರೋಮ್ ನಗರದ ಅಥವಾ ರೋಮ್ ದೇಶದ, ಆವಾಗಿನ ದೇಶದ ಒಂದು ಪ್ರಾಚೀನ ಬರಹಗಾರರು ಏನಿದ್ರು, ರೈಟರ್ಸ್ ಏನಿದ್ರು, ಅವರ ಒಂದು ಶೈಲಿಯ ಅನುಕರಣೆ, ಆಮೇಲೆ ಅವರ ಒಂದು ಸಾಹಿತ್ಯಿಕ ಒಂದು ಕೊಡುಗೆ ಅದನ್ನು ಇವ್ರು ಏನು ಮಾಡ್ತಿದ್ರಪ್ಪ ಅಂದರೆ ಅನುಕರಿಸ್ತಿದ್ರು, ಹೀಗೆ ಅನುಕರಣೆ ಮಾಡ್ತಾಯಿದ್ರು. ದ ಕಾಂಬಿನೇಷನ್ ಆಫ್ ದೀಸ್ ವರ್ಡ್ಸ್ ಈಸ್ ನಿಯೋ ಕ್ಲಾಸಿಸಿಸಮ್, ವಿಚ್ ಮೀನ್ಸ್ ದ ರೀಬರ್ತ್ ಆ್ಯಂಡ್ ರೆಸ್ಟೋರೇಷನ್ ಆಫ್ ಕ್ಲಾಸಿಸಿಸಮ್. ಸೊ ಎರಡೂ ಪದಗಳು ಸೇರಿದ್ಮೇಲೆ ಯಾವ ಪದ ಬರ್ತದಪ್ಪ ಅಂತಂದರೆ ನಿಯೋ ಕ್ಲಾಸಿಸಿಸಮ್ ಅಂತದ. ಸೊ ಅದರ ಅರ್ಥ ಏನು ಅಂತಂದ್ರೆ ರೀಬರ್ತ್ ಅಂದರೆ ಮರುಹುಟ್ಟು, ಅಥವಾ ರೀಬರ್ತ್ ಆ್ಯಂಡ್ ರೆಸ್ಟೋರೇಷನ್ ಆಫ್ ಕ್ಲಾಸಿಸಿಸಮ್, ಅಂದರೆ ಕ್ಲಾಸಿಸಿಸಮ್ ಅನ್ನು ಮತ್ತೆ ರೀಸ್ಟೋರ್ ಮಾಡೋದು ಅಂತ ನಾವು ಕರಿತೀವಿ. ಹೆನ್ಸ್ ನಿಯೋ ಕ್ಲಾಸಿಸಿಸಮ್ ಈಸ್ ಅ ಮೂಮೆಂಟ್ ಇನ್ ದ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್. ಸೊ ಇದು ಒಂದು ನಿಯೋ ಕ್ಲಾಸಿಸಿಸಮ್ ಅನ್ನೋದು ಇಂಗ್ಲೀಷ್ ಸಾಹಿತ್ಯದ ಒಂದು ಭಾಗವಾಯಿತು, ಆಮೇಲೆ ಇದು ಒಂದು ಅದರ ಒಂದು ಮುಖ್ಯ ಅಂಗವಾಯಿತು. ಸೊ you can see that neoclassicism laid great stress on the revival of the classical spirit during the period between 1680 and 1750 in the age of Pope and Dryden. ಸೊ ಇಲ್ಲಿ ಯಾವುದ್ರ ಮೇಲೆ ಇದು ಜಾಸ್ತಿ ಒತ್ತು ಕೊಡ್ತದಪ್ಪ ಅಂತಂದರೆ ಕ್ಲಾಸಿಕಲ್ ಸ್ಪಿರಿಟ್, ಓಕೆ. ಯಾವಾಗ ಅಂದರೆ 1680ರಿಂದ 1750 ಈ ಒಂದು ಏನು ಕಾಲಘಟ್ಟ ಅದಲ್ಲ, ಇದೊಂದು ಅಲೆಕ್ಸಾಂಡರ್ ಪೋಪ್ ಮತ್ತು ಜಾನ್ ಡ್ರೈಡನ್ ಎನ್ನುವರ ಒಂದು ಮುಖ್ಯ ಛಾಪು ಇದರಲ್ಲಿ ಮೂಡಿತ್ತು. ಆಮೇಲೆ ಇದು ಜಾಸ್ತಿ ನ್ಯೂ ಕ್ಲಾಸಿಕಲ್ ಸ್ಪಿರಿಟನ್ನು ಇದು ಎತ್ತಿ ಹಿಡಿತಾ ಇತ್ತು. ಸೊ ದಿ ರೈಟರ್ಸ್ ಆಫ್ ದಿಸ್ ಪಿರಿಯಡ್ ಫಾಲೋಡ್ ದ ಫುಟ್ಪ್ರಿಂಟ್ಸ್ ಆಫ್ ದ ರೈಟರ್ಸ್ ಆಫ್ ದಿ ಕ್ಲಾಸಿಕಲ್ ಪಿರಿಯಡ್ ಸಚ್ ಆಸ್ ಹೊರೇಸ್, ವರ್ಜಿಲ್ ಆ್ಯಂಡ್ ಓವಿಡ್. ಸೊ ಯು ಕ್ಯಾನ್ ಸಿ that the writers of this period followed the writers of the classical period such as Horace, Virgil and Ovid. ಸೊ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಯು ಕ್ಯಾನ್ ಸಿ ದ್ಯಾಟ್ ಡ್ಯೂರಿಂಗ್ ದ ಕ್ಲಾಸಿಕಲ್ ಪೀರಿಯಡ್ ಆಫ್ ದಿ ಎಂಪರರ್ ಆಗಸ್ಟಸ್ ಸೀಸರ್ ದೆರ್ ವಾಸ್ ಅ ಗ್ರೇಟ್ ಲಿಟರರಿ ಔಟ್ಪುಟ್. ಸೊ ಆಗಸ್ಟಸ್ ಸೀಸರ್ ಅನ್ನುವ ಒಬ್ಬ ರಾಜ, ಅವನ ಕಾಲದಲ್ಲಿ ಸಿಕ್ಕಾಪಟ್ಟೆ ಸಾಹಿತ್ಯದ ಬೆಳವಣಿಗೆ ಆಗಿತ್ತು, ಓಕೆ. ಆ ಒಂದು ಕಾಲಘಟ್ಟದಲ್ಲಿ ಏನಾಗ್ತಿತ್ತಪ್ಪ ಅಂತಂದರೆ ನಾವು ಅದರ ಒಂದು ಅಧ್ಯಯನ ಮಾಡಿದಾಗ ವಿ ಕ್ಯಾನ್ ಸಿ ದ್ಯಾಟ್ ದಿ ಪೋಯಿಟ್ಸ್ ಲೈಕ್ ಹೊರೇಸ್, ವರ್ಜಿಲ್ ಆ್ಯಂಡ್ ಓವಿಡ್ ದೇ ಹ್ಯಾಡ್ ಪ್ಲೇಡ್ ಅ ಗ್ರೇಟರ್ ರೋಲ್ ಇನ್ ದಿಸ್ ಲಿಟರರಿ ಔಟ್ಪುಟ್. ಸೊ ಈಗ ಏನು ಈ ನಿಯೋ ಕ್ಲಾಸಿಕಲ್ ಏಜ್ನ ರೈಟರ್ಸ್ ಏನಿದ್ರು, ಇವರೆಲ್ಲ ಏನು ಮಾಡ್ತಾಯಿದ್ರಪ್ಪ ಅಂದರೆ ಈ ಕ್ಲಾಸಿಕಲ್ ಅಥವಾ ಶಾಸ್ತ್ರೀಯ ಅಥವಾ ಪ್ರಾಚೀನ ಕವಿಗಳ ಒಂದು ಅನುಕರಣೆಯನ್ನು ಮಾಡ್ತಾಯಿದ್ರು. ಯಾರಪ್ಪ ಅವರು ಅಂದರೆ ಹೊರೇಸ್, ವರ್ಜಿಲ್ ಆ್ಯಂಡ್ ಓವಿಡ್. Therefore, the age of Pope and Dryden is called Augustan age. ಸೊ ಈ ಆಗಸ್ಟಸ್ ಸೀಸರ್ನ ಕಾಲದಲ್ಲಿ ನಡೆದಂಥ ಸಾಹಿತ್ಯ ಬೆಳವಣಿಗೆ, ಅದರಲ್ಲಿ ಈ ಮುಖ್ಯ ರೈಟರ್ಸ್ ಏನಾಗಿದ್ರು, ಇವರ ಅನುಕರಣೆಯನ್ನು ಮತ್ತೊಮ್ಮೆ ಪೋಪ್ ಮತ್ತು ಡ್ರೈಡನ್ ಅವರ ಕಾಲದಲ್ಲಿ ಅಥವಾ ಅವರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದೇನಾಯ್ತಪ್ಪ ಅಂತಂದರೆ ಆಗಸ್ಟನ್ ಏಜ್ ಅಂತ ಇಂಗ್ಲೀಷ್ ಸಾಹಿತ್ಯದಲ್ಲಿ ಅದನ್ನು ಕರೆಯೋದಕ್ಕೆ ಪ್ರಾರಂಭಿಸಿದರು. ದೆನ್ ಇಟ್ ವಾಸ್ ಅನ್ ಏಜ್ ಆಫ್ ಸಟೈರ್ ಅಂತ ಅನ್ಬೋದು, ಓಕೆ. ಸೊ ಸಟೈರ್ ವಾಸ್ ದ ಪಾಪ್ಯುಲರ್ ಫಾರ್ಮ್ ಆಫ್ ಲಿಟ್ರೇಚರ್ ಇನ್
ಆಗಸ್ಟನ್ ಏಜ್. ಸೊ ಇದರ ಮುಖ್ಯ ಗುಣಲಕ್ಷಣಗಳು ಏನಿತ್ತಪ್ಪ, ಈ ಒಂದು ಆಗಸ್ಟನ್ ಏಜಿನ ಗುಣಲಕ್ಷಣಗಳು ಏನಿದ್ದವಪ್ಪ ಅಂತಂದರೆ, ಫಸ್ಟ್ ಒನ್ ಯು ಕ್ಯಾನ್ ಸಿ ದಟ್ salient features ಆಫ್ ಆಗಸ್ಟನ್ ಏಜ್ ಅಂದರೆ ರ್ಯಾಷನಲಿಸಮ್, ಸ್ಕಾಲರ್ಲಿ ಅಲ್ಯೂಷನ್ಸ್, ಮೊರಾಲಿಟಿ, didacticism, realism, adherence to classical rules, heroic couplet. No passionate lyricism, objectivity, and poetic diction. So let us understand one by one. Rationalism ಅಂದರೆ ಯುಕ್ತಿವಾದ. Okay, it was an important feature. So rationalism was an important feature of this neoclassical poetry or neoclassical age. So here we can see that the neoclassical poets viewed reason as the mainspring of learning, knowledge, and inspiration for their poetry. ಸೊ ಇಲ್ಲಿ ನಮ್ಗೆ ಗೊತ್ತಾಗ್ತದೆ, ಇಲ್ಲಿ ಮುಖ್ಯವಾಗಿ ಕವಿಗಳು ಅಥವಾ ಈ ಸಾಹಿತ್ಯಕಾರರು ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಜಾಸ್ತಿ ರೀಸನ್ ಮೇಲೆ ಒತ್ತು ಕೊಡ್ತಾರೆ. ರೀಸನ್ ಅಂದರೆ ಏನಲ್ಲಿ ಕಾರಣ ಅಥವಾ ವಾದ ಅಥವಾ ಉದ್ದೇಶ, ಈಗ ಇದ್ರ ಮೇಲೆ ಒಂದು ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ರು. ಸೊ these poets viewed reason as the mainspring of learning, knowledge, and inspiration for the poetry. ಈಗ ಮುಖ್ಯವಾಗಿ ಅವ್ರಿಗೇನು ಅನಿಸುತ್ತಪ್ಪ ಅಂತಂದ್ರೆ ಉದ್ದೇಶ ಇರಬೇಕು, ಓಕೆ, ಅಂದರೆ ಒಂದು ವಾದ, ಒಂದು ಕಾರಣ ಇರಬೇಕು ಈ ನಾಲೆಜನ್ನು ಪಡೆಯೋದಕ್ಕೋಸ್ಕರ ಅಂತಾರೆ. ಓಕೆ, ದೆನ್ ಆ್ಯಂಡ್ ಇನ್ಸ್ಪಿರೇಷನ್ ಫಾರ್ ದ ಪೋಯಟ್ರಿ. ದ ಪೋಯಟ್ಸ್ ಡಿಸ್ರಿಗಾರ್ಡೆಡ್ ಇಮ್ಯಾಜಿನೇಷನ್, ಇಮೋಷನ್ ಆ್ಯಂಡ್ ಫೀಲಿಂಗ್ಸ್. ಈ ಕವಿಗಳು ಯಾವುದೇ ರೀತಿಯ ಇಮ್ಯಾಜಿನೇಷನ್ ಆಗಲಿ, ಇಮೋಷನ್ಸ್ಗಳಾಗಲಿ ಆ್ಯಂಡ್ ಫೀಲಿಂಗ್ಸ್ಗೆ ಅವರು ಒತ್ತು ಕೊಡ್ತಾ ಇರಲಿಲ್ಲ. ಆಲ್ ದೇ ಗೇವ್ ಇಂಪಾರ್ಟೆನ್ಸ್ ವಾಸ್ ರೀಸನ್. ಓಕೆ, ದೆನ್ ಸ್ಕಾಲರ್ಲಿ ಅಲ್ಯೂಷನ್ಸ್. ವಾಟ್ ಯು ಮೀನ್ ಬೈ ಸ್ಕಾಲರ್ಲಿ ಅಲ್ಯೂಷನ್ಸ್? ಸ್ಕಾಲರ್ಲಿ ಅಲ್ಯೂಷನ್ಸ್ ಮೀನ್ಸ್, ಸ್ಕಾಲರ್ಲಿ ಅಂದರೆ ಪಾಂಡಿತ್ಯಪೂರ್ಣ, ಅಲ್ಯೂಷನ್ಸ್ ಅಂದರೆ ಪ್ರಸ್ತಾಪ ಅಥವಾ ಪೂರ್ವಕತೆ ಅನ್ಬೋದು. ಸೊ these poets made use of scholarly allusions in their poetry. ಸೊ ಇವರ ಕವನವನ್ನು ನೀವು ನೋಡಿದಾಗ ಇಲ್ಲಿ ಪ್ರಸ್ತಾಪ ಹೆಂಗಿರ್ತೈತಪ್ಪ ಅಂದ್ರೆ ಭಾಳ ಸ್ಕಾಲರ್ಲಿ ಆಗಿರ್ತದೆ. ಇವರು ಕೊಡುವಂಥ ಪ್ರಸ್ತಾಪಗಳು ಭಾಳ ಸ್ಕಾಲರ್ಲಿ ಆಗಿರ್ತಿದ್ವು, ಅಂದರೆ ವೆರಿ ಪಾಂಡಿತ್ಯಪೂರ್ಣವಾದಂಥ ಇವರ ಪ್ರಸ್ತಾಪಗಳು ಆಗಿರ್ತಾ ಇದ್ದು. ದೆನ್ ಮೊರಾಲಿಟಿ. So when it comes to morality, you can see that the poets rebelled against the romantic nature of poetry and they laid stress on morality. ಸೊ ಇಲ್ಲಿ ಯಾವುದೇ ಥರ ರೊಮ್ಯಾಂಟಿಕ್ ಇಮ್ಯಾಜಿನೇಷನ್ ಇರ್ತಿರ್ಲಿಲ್ಲ. ಓಕೆ, ಕಾಲ್ಪನಿಕವಾದಂಥದ್ದು, ಆಮೇಲೆ ಇಮೋಷನ್ಸ್ಗೆ ಇವರು ಎಡೆ ಮಾಡಿಕೊಡ್ತಾ ಇರಲಿಲ್ಲ. ಇವರು ಯಾವತ್ತು ಏನು ಮಾಡ್ತಿದ್ರಪ್ಪ ಅಂದ್ರೆ ನೈತಿಕತೆ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇತ್ತು. ಸೊ ನೈತಿಕತೆಯನ್ನು ಎತ್ತಿ ಹಿಡಿಯುವಂಥ ಇವರು ಕವಿಗಳಾಗಿದ್ದರು. ದೆನ್ ಡೈಡಾಕ್ಟಿಸಿಸಮ್, ಇಟ್ ಮೀನ್ಸ್ ನೀತಿ ಬೋಧಕ ಅಥವಾ ಶಿಕ್ಷಣಾತ್ಮಕ ಅಂತೀವಲ್ಲ. ಸೊ ಆ ಒಂದು ಫೀಚರ್ನ ನಾವಿಲ್ಲಿ ಭಾಳ ಚೆನ್ನಾಗಿ ಕಾಣ್ಬೋದು. ಹೆಂಗಪ್ಪ ಅಂತಂದ್ರೆ ದ ಪೋಯಟ್ಸ್ ಗಿವ್ ಇಂಪಾರ್ಟೆನ್ಸ್ ಟು ರೀಸನ್. ಸೊ ಇವರು ರೀಸನ್ ಮತ್ತು ಕಾರಣ ಹಾಗೂ ಉದ್ದೇಶಕ್ಕಾಗಿ ಇವರು ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಿದ್ದರಿಂದ ನಮಗೇನು ಗೊತ್ತಾಗ್ತದಪ್ಪ ಅಂತಂದ್ರೆ ದೀಸ್ ಪೋಯಟ್ಸ್ ಗಿವ್ ಇಂಪಾರ್ಟೆನ್ಸ್ ಟು ರೀಸನ್. ಓಕೆ, ಆ್ಯಂಡ್ ದೇರ್ ಪೋಯಟ್ರಿ ವಾಸ್ ಡೈಡಾಕ್ಟಿಕಲ್ ಇನ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ದೇರ್ ಫಾರ್ ದ ಪೋಯಟ್ರಿ ಈಸ್ ಡೈಡಾಕ್ಟಿಕ್ ನೇಚರ್. ದೆನ್ ರಿಯಲಿಸಮ್, ಓಕೆ, ನೈಜತೆ. ದ ಪೋಯಟ್ಸ್ ವರ್ ಹಾರ್ಡ್ ರಿಯಲಿಸ್ಟ್ ಆ್ಯಂಡ್ ಪ್ರೆಸೆಂಟೆಡ್ ದ ಟ್ರೂ ಪಿಕ್ಚರ್ ಆಫ್ ದ ಸೊಸೈಟಿ. ಸೊ ಈ ಕವಿಗಳು ಯಾವುದೇ ರೀತಿಯ ಒಂದು ಇಮ್ಯಾಜಿನೇಷನ್ ಹಾಗೂ ಕಾಲ್ಪನಿಕ ಲೋಕದಲ್ಲಿ ಇವರು ಇರ್ತಿರ್ಲಿಲ್ಲ. ಹೀಗಿದ್ದಾಗ ಇವರು ಜಾಸ್ತಿ ನೈಜತೆಯನ್ನು ಪ್ರೆಸೆಂಟ್ ಮಾಡ್ತಾಯಿದ್ರು. ಹೆಂಗಪ್ಪ ಅಂತಂದರೆ ಇವರ ಸಮಕಾಲೀನ ಸಮಾಜದ ಒಂದು ನೈಜತೆಯನ್ನು ಇವರು ತೋರಿಸ್ತಾ ಇದ್ರು. ದೇ ಅವಾಯ್ಡೆಡ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್, ಇಮ್ಯಾಜಿನೇಟಿವ್ ಥಾಟ್ಸ್ ಆ್ಯಂಡ್ ಐಡಲಿಸಮ್. ದೇ ಡಿಡಂಟ್ ಗಿವ್ ಇಂಪಾರ್ಟೆನ್ಸ್ ಟು ಎನಿ ಕೈಂಡ್ ಆಫ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್. ಓಕೆ, ಅಂದರೆ ಅಮೂರ್ತವಾದಂತಹ ಐಡಿಯಾಗಳನ್ನು ಇವರು ಯಾವುದೇ ರೀತಿಯಿಂದ ಇವರು ಅದನ್ನು ಪ್ರೆಸೆಂಟ್ ಮಾಡ್ತಾ ಇರಲಿಲ್ಲ ಅಥವಾ ಫೋಕಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ಇಮ್ಯಾಜಿನೇಟಿವ್ ಥಾಟ್ಸ್ ಆ್ಯಂಡ್ ಐಡಲಿಸಮ್ಗೆ ಇವರು ಯಾವುದೇ ರೀತಿಯಿಂದ ಒಂದು ಪ್ರಾಶಸ್ತ್ಯವನ್ನು ಕೊಡಲೇ ಇಲ್ಲ. ದೆನ್ ಅಡಿಯರೆನ್ಸ್ ಟು ಕ್ಲಾಸಿಕಲ್ ರೂಲ್ಸ್. ಸೊ ಕ್ಲಾಸಿಕಲ್ ರೂಲ್ಸ್ಗಳು ಇವರು ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದರು. ಆಮೇಲೆ ಇವರು ಒಂದು ಶಾಸ್ತ್ರೀಯ ಅಥವಾ ಪ್ರಾಚೀನ ಕವಿಗಳ ಒಂದು ಅನುಕರಣೆಯನ್ನು ಮಾಡ್ತಾ ಇದ್ದಾಗ ಇವರು ನ್ಯಾಚುರಲಿ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಅವರು ಪ್ರಾಚೀನರು ಯಾವ ರೀತಿ ಬರಿತಾ ಇದ್ರು, ಅವರ ಶೈಲಿ ಹೇಗಿತ್ತು ಅದನ್ನು ಅಷ್ಟೇ ಅನುಕರಣೆ ಮಾಡ್ತಾಯಿದ್ರು. ಯಾವುದೇ ರೀತಿಯಿಂದನೂ ದೇ ಡಿಡಂಟ್ ಗಿವ್ ಎನಿ ಕೈಂಡ್ ಆಫ್ they didn't give importance to any kind of new things. All they followed was the rules and regulations of the ancient writers. Okay, then so
then next comes heroic couplet. You can see that one of the major characteristics of neoclassical poetry ಅಂದರೆ heroic couplet. ಈ ವೀರ ದ್ವಿಪದಿ ಏನದಲ್ಲ ಇದಕ್ಕೆ ಜಾಸ್ತಿ ಅವರು ಫೋಕಸ್ ಮಾಡ್ತಾ ಇದ್ರು. ಅದ್ರ ಮೇಲೆ poets were champions of and popularized the heroic couplet. ಓಕೆ, ಇವರು ಈ heroic couplet ಈ ದ್ವಿಪದಿಯನ್ನು, ಇದು ವೀರ ದ್ವಿಪದಿಯನ್ನು ಇವರು ಜಾಸ್ತಿ ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಇದನ್ನು ಪಾಪ್ಯುಲರೈಸ್ ಮಾಡೋದ್ರಲ್ಲಿ ಬಹಳ ಪ್ರಮುಖ ಭೂಮಿಕೆಯನ್ನು ಇವರು ನಿಭಾಯಿಸ್ಕೊಂಡಿದ್ದಾರೆ. ಸೊ ಡ್ರೈಡನ್ ಆ್ಯಂಡ್ ಪೋಪ್ ಆರ್ ಕನ್ಸಿಡರ್ಡ್ ಆ್ಯಸ್ ದ ರಿಯಲ್ ಮಾಸ್ಟರ್ಸ್ ಆಫ್ ಹೆರಾಯಿಕ್ ಕಪ್ಲೆಟ್. ಓಕೆ, ಸೊ ಇದನ್ನು ಚೆನ್ನಾಗಿ ಬೆಳೆಸಿದಂಥವ್ರು ಯಾರಪ್ಪ ಅಂತಂದರೆ ಜಾನ್ ಡ್ರೈಡನ್, ಆಮೇಲೆ ಅಲೆಕ್ಸಾಂಡರ್ ಪೋಪ್. ದೆನ್ ನೋ ಪ್ಯಾಷನೇಟ್ ಲಿರಿಸಿಸಮ್. ಸೊ ಇಲ್ಲಿ ಲಿರಿಸಿಸಮ್ ಹೇಗಿತ್ತು ಅಥವಾ ಇವರ ಸಾಹಿತ್ಯ ಹೇಗಿತ್ತಪ್ಪ ಅಂತಂದ್ರೆ ಅದು ಭಾವತೃಕ್ತವಾದಂಥ ಒಂದು ಸಾಹಿತ್ಯವಾಗಿರಲಿಲ್ಲ. ದ ನ್ಯೂ ಕ್ಲಾಸಿಕಲ್ ಪೋಯಟ್ರಿ ಲ್ಯಾಕ್ಸ್ ಇನ್ ಲಿರಿಕಲ್ ಫೀಚರ್ಸ್. ಸೊ ಇಲ್ಲಿ ನಾವು ಏನು ಅನ್ಬೋದಪ್ಪ ಅಂತಂದ್ರೆ ಇವರ ಒಂದು ಕವನಗಳಲ್ಲಿ ಲಿರಿಕಲ್ ಫೀಚರ್ಸ್ ಅಷ್ಟು ಸರಿಯಾಗಿ ನಮಗೆ ಕಾಣ್ತಾ ಇರಲಿಲ್ಲ. ದೇ ನೆವರ್ ಗಿವ್ ಇಂಪಾರ್ಟೆನ್ಸ್ ಟು ಪ್ಯಾಷನ್ ಆ್ಯಂಡ್ ಇಮ್ಯಾಜಿನೇಷನ್. ಸೊ ಇವರು ಪ್ಯಾಷನ್ ಮತ್ತು ಇಮ್ಯಾಜಿನೇಷನ್ಗೆ, ಭಾವೋದ್ವೇಗಕ್ಕೆ ಮತ್ತು ಇಮ್ಯಾಜಿನೇಷನ್ಗೆ ಇವರು ಸ್ಪಷ್ಟವಾದಂಥ ಒಂದು ನಿರ್ದಿಷ್ಟವಾದಂಥ ಒಂದು ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ. ಆದ್ದರಿಂದ ಏನಾಗ್ತಿದ್ದಪ್ಪ ಅಂದರೆ ಇವರ ಪೋಯಟ್ರಿ ನ್ಯಾಚುರಲಿ ಇಟ್ ಲ್ಯಾಕ್ಡ್ ಲಿರಿಕಲ್ ಫೀಚರ್ಸ್. ದೆನ್ ಆಬ್ಜೆಕ್ಟಿವಿಟಿ, ಯಥಾರ್ಥತೆ ಅನ್ಬೋದು ಅಥವಾ ವಾಸ್ತವಿಕತೆ ಅನ್ಬೋದು ಅಥವಾ ವಸ್ತುನಿಷ್ಠತೆ ಅನ್ಬೋದು. ಓಕೆ, ಸೊ ದ ಪೋಯಟ್ಸ್ ಗಿವ್ ಇಂಪಾರ್ಟೆನ್ಸ್ ಟು ಆಬ್ಜೆಕ್ಟಿವಿಟಿ ಆ್ಯಂಡ್ ನಾಟ್ ಸಬ್ಜೆಕ್ಟಿವಿಟಿ. ಓಕೆ, ಸೊ ಇವರು ಮುಖ್ಯವಾಗಿ ವಸ್ತುನಿಷ್ಠ ಅಧ್ಯಯನವನ್ನು ಮಾಡ್ತಾ ಇದ್ರು. ದೇ ಡಿಡ್ ನಾಟ್ ರೈಟ್ ಅಬೌಟ್ ದೇರ್ ಫೀಲಿಂಗ್ಸ್ ಬಟ್ ಫೋಕಸ್ಡ್ ಆನ್ ದ ಮಿಸರೀಸ್, ಹಾರ್ಡ್ಶಿಪ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ದ ಪೀಪಲ್ ಅರೌಂಡ್ ದೆಮ್. ಇಲ್ಲೇನಾಗ್ತದಪ್ಪ ಅಂದರೆ ತಮ್ಮ ಬಗ್ಗೆ ಬರೆದುಕೊಳ್ಳದೆ ಇವರು ತಮ್ಮ ಸುತ್ತಮುತ್ತಲಿನ ಸಮಕಾಲೀನ ಸಮಾಜದಲ್ಲಿದ್ದಂಥ ಜನ, ಅವರ ಒಂದು ಭಾವನೆಗಳನ್ನು, ಅವರ ಒಂದು ದುಃಖವನ್ನು ಅಥವಾ ಅವರ ಒಂದು ಸ್ಥಿತಿಗತಿಗಳನ್ನು ಇವರು ಜಾಸ್ತಿ ತಮ್ಮ ಕವನಗಳಲ್ಲಿ ಎತ್ತಿ ತೋರಿಸ್ತಾ ಇದ್ರು. ದೆನ್ ದ ಪೊಯೆಟಿಕ್ ಡಿಕ್ಷನ್. ಸೊ ಈಗ ಪದವಿನ್ಯಾಸ ಹೇಗಿತ್ತು, ಆಮೇಲೆ ಶಬ್ದ ಸಂಪತ್ತು ಅಂದರೆ ಪೊಯೆಟಿಕ್ ಡಿಕ್ಷನ್ ಅಂದರೆ ಶಬ್ದ ಸಂಪತ್ತು, ಇದು ಹೇಗಿತ್ತು ಅಂತಂದರೆ ದ ಪೊಯೆಟ್ ಲೇಡ್ ಸ್ಟ್ರೆಸ್ ಆನ್ ದಿ ಸ್ಪೆಸಿಫಿಕ್ ಸ್ಟೈಲ್ ಫಾರ್ ಪೊಯೆಟ್ರಿ. ಅಂದರೆ ಇವರು ಒಂದು ಸ್ಪೆಸಿಫಿಕ್ ಸ್ಟೈಲ್ ಮೇಲೆ ಇವರು ಸ್ಟ್ರೆಸ್ ಮಾಡ್ತಾಯಿದ್ರು. ದೇ ಥಾಟ್ ದಟ್ ದೇರ್ ಶುಡ್ ಬಿ ಅ ಡಿವೈಡಿಂಗ್ ಲೈನ್ ಬಿಟ್ವೀನ್ ದ ಲ್ಯಾಂಗ್ವೇಜ್ ಆಫ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ. ಅವ್ರಿಗೆ ಒಂದು ಸ್ಪಷ್ಟವಾದ ನಿಲುವು ಏನಿತ್ತಪ್ಪ ಅಂತಂದ್ರೆ ಕವನ ಮತ್ತು ಗದ್ಯ ಇವೆರಡೂ ಗಳಲ್ಲಿ ನಾವು ಏನು ಭಾಷೆಯನ್ನು ಉಪಯೋಗಿಸ್ತೀವಿ ಅವು ಭಿನ್ನವಾಗಿರಬೇಕು, ಡಿಫ್ರೆಂಟ್ ಆಗಿರಬೇಕು. ಅಂದರೆ ಕವನಕ್ಕೆ ಸೂಟಾದಂಥ ಒಂದು ಭಾಷೆಯನ್ನು ನಾವು ಕವನದಲ್ಲಿ ಬರಿಬೇಕು, ಆಮೇಲೆ ಪ್ರೋಸ್ಗೆ ಸೂಟ್ ಆಗುವಂಥ ಭಾಷೆಯನ್ನು ನಾವು ಪ್ರೋಸಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಇವರ ಒಂದು ಬಲವಾದ ಉದ್ದೇಶವಾಗಿತ್ತು. So these are the major characteristics of neoclassical poetry. So thank you very much.